Hello friends, welcome to Sharda Competitive Academy. ಹಿಸ್ಟ್ರಿ ಕೆಸೆಟ್ಗೆ ಸಂಬಂಧಪಟ್ಟಿರೋ ಹಾಗೆ ಸಿಲೆಬಸ್ ಏನಿದೆ ಅನ್ನೋದು ಇವತ್ತಿನ ತರಗತಿಯಲ್ಲಿ ನೋಡ್ತಾ ಬರೋಣ. ನೋಡಿ, ಹಿಸ್ಟ್ರಿ ಕೆಸೆಟ್ನ ನಾವು ಬರಿತಾ ಇದ್ದೀವಿ ಅಂದಾಗ ಹಿಸ್ಟ್ರಿ ಕೆಸೆಟ್ ಪರೀಕ್ಷೆಯನ್ನು ಯಾರು ಮಾಡ್ತಾರೆ? KEA ಅವರು ಮಾಡ್ತಾರೆ. ಅದು ನಮಗೆ ಗೊತ್ತಿರೋ ವಿಚಾರ. ಈ ಒಂದು KEA ಇಂದ ಈ ಒಂದು ಸಿಲೆಬಸ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಅದು ಏನಿದೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆಸೆಟ್ ಯಾರಿಗೆ? ಸಹಾಯಕ ಪ್ರಾಧ್ಯಾಪಕರಿಗೆ. ಅದರ ಒಂದು ಪಠ್ಯಕ್ರಮ ಏನಿದೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋದ್ರೆ, ಇತಿಹಾಸ ಪತ್ರಿಕೆಯು ಭಾರತೀಯ ಇತಿಹಾಸ, ಪೂರ್ವ ಇತಿಹಾಸ, ಪ್ರಾಚೀನ ಕಾಲ, ಮಧ್ಯಕಾಲೀನ ಭಾರತೀಯ ಇತಿಹಾಸ ಮತ್ತು ಆಧುನಿಕ ಭಾರತದ ಎಲ್ಲ ಅಂಶಗಳನ್ನು ಒಳಗೊಂಡಿದೆ. ಇದರಲ್ಲಿ ರಾಷ್ಟ್ರೀಯ ಚಳುವಳಿ ಮತ್ತು ಸ್ವತಂತ್ರೋತ್ತರ ಹಂತ ಸೇರಿವೆ. ಇದು ಐತಿಹಾಸಿಕ ವಿಧಾನ, ಸಂಶೋಧನಾ ವಿಧಾನ, ಇತಿಹಾಸ ಶಾಸ್ತ್ರವನ್ನು ಸಹ ಒಳಗೊಂಡಿದೆ. ಭಾರತೀಯ ಇತಿಹಾಸ ವಿಷಯ ಮತ್ತು ಗಡಿಗಳು ವಿಶಾಲ ಮತ್ತು ಸಮಗ್ರವಾಗಿರುವುದರಿಂದ ಅದನ್ನು ವ್ಯವಸ್ಥಿತವಾಗಿ ವಿಶ್ಲೇಷಿಸಿ 10 ಘಟಕಗಳಾಗಿ ಸಂಶ್ಲೇಷಿಸಲಾಗಿದೆ. ಆದಾಗ್ಯೂ ಇಲ್ಲಿ ನೀಡಲಾದ ಎಲ್ಲ ಪರಿಕಲ್ಪನೆಗಳು, ವಿಚಾರಗಳು, ಪದಗಳು ವಿಷಯವನ್ನು ಒಳಗೊಂಡಿರುವ ವ್ಯಾಪ್ತಿಯನ್ನು ನಿರ್ದಿಷ್ಟಪಡಿಸುತ್ತವೆ. ಆದರೂ ಅದನ್ನು ಘಟಕಗಳಲ್ಲಿ ಉಲ್ಲೇಖಿಸಲಾಗಿಲ್ಲ. ಸಿದ್ಧಪಡಿಸಿದ ಪಠ್ಯಕ್ರಮದ ಗ್ರಹಿಕೆಯನ್ನು ವಿದ್ಯಾರ್ಥಿಗೆ ಅರಿತುಕೊಳ್ಳುವುದು ಇದರ ಉದ್ದೇಶ. ಇದರ ಉದ್ದೇಶ ಅಂದರೆ ಏನು? ಕೆಸೆಟ್ ಸಿಲೆಬಸ್ನ ಉದ್ದೇಶ ಏನು? ಹಿಸ್ಟ್ರಿಗೆ ಸಂಬಂಧಪಟ್ಟಿರುವಂಥ ಈ ಸಿಲೆಬಸ್ನ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಏನೇನಿದೆ? ಪೂರ್ವ ಇತಿಹಾಸ. ಪೂರ್ವ ಇತಿಹಾಸ ಅಂತ ಅಂದರೆ ಏನು? ಪ್ರಾಗೈತಿಹಾಸಿಕ ಕಾಲ, ಪ್ರೀ ಹಿಸ್ಟಾರಿಕ್ ಏಜ್ ಅಂತ ಕರಿತೀವಿ. ಪ್ರಾಚೀನ ಕಾಲ. ಪ್ರಾಚೀನ ಕಾಲ ಅಂತ ಬಂದಾಗ ನಮಗೆ ನೋಡಿ, ನಾವು ಇಲ್ಲಿ ಹರಪ್ಪ ನಾಗರಿಕತೆ ಅದರ ಒಂದು ತಾಣಗಳು ಯಾವುದು? ಹರಪ್ಪ ನಾಗರಿಕತೆಯನ್ನು ನಾವು ಏನಂತ ಕರಿತೀವಿ? ಸಿಂಧೂ ನಾಗರಿಕತೆ ಅಂತಲೂ ಕೂಡ ಕರಿತೀವಿ. ಅದಾದ ನಂತರ ಹರಪ್ಪ ನಾಗರಿಕತೆ ಆದಮೇಲೆ ನಮಗೆ ಮಹಾಜನಪದಗಳು ಎಷ್ಟಿದೆ? 16 ಮಹಾಜನಪದಗಳು, ಗಣರಾಜ್ಯಗಳು. ಯಾವುದು ಗಣರಾಜ್ಯಗಳು? ಕಪಿಲವಸ್ತುವಿನ ಶಾಕ್ಯರು, ಕೆಸಪಟ್ಟಣದ ಬುಲ್ಲಿಯರು, ಇವೆಲ್ಲ ನಾವು ಗಣರಾಜ್ಯಗಳು ಅಂತ ಕರಿತೀವಿ. ಅವೆಲ್ಲವನ್ನ ನಾವು ಓದಬೇಕಾಗತ್ತೆ. ಹಾಗೆ ಪುರಾಣಗಳು, ವಾಯುಪುರಾಣ, ಸ್ಕಂದ ಪುರಾಣ, ಅಗ್ನಿ ಪುರಾಣಗಳ ಬಗ್ಗೆ, ಅನಂತರ ಪಂಥಗಳ ಬಗ್ಗೆ ಓದಬೇಕಾಗತ್ತೆ. ಚಾರ್ವಾಕ ಪಂಥಗಳು, ಇವೆಲ್ಲ ನಾವು ಪ್ರಾಚೀನ ಕಾಲದಲ್ಲಿ ಓದ್ತೀವಿ. ಪ್ರಾಚೀನ ಕಾಲದಲ್ಲಿ ನಾವು ನೋಡ್ತೀವಿ. ಏನೇನು? ಅದಾದ್ಮೇಲೆ ಅಷ್ಟೇನ ನಾವು ಓದೋದು? ವೈದಿಕ, ನಂತರದ ವೈದಿಕ, ಮೊದಲನೇ ನಗರೀಕರಣ, ಎರಡನೇ ನಗರೀಕರಣಗಳ ಬಗ್ಗೆ ಓದ್ತೀವಿ. ಹೊಸ ಧರ್ಮಗಳು ಯಾವ ರೀತಿ ಉದಯ ಆಯಿತು, ಹಾಗೂ ಮೌರ್ಯರ ಸಾಮ್ರಾಜ್ಯ, ಅಖಂಡ ಭಾರತವನ್ನ ಆಳಿದಂತಹ ಸಾಮ್ರಾಜ್ಯ ಯಾವುದು? ಮೊದಲ ಸಾಮ್ರಾಜ್ಯ ಅದು ಮೌರ್ಯ ಸಾಮ್ರಾಜ್ಯ. ಯಾವಾಗ? ಕ್ರಿಸ್ತ ಪೂರ್ವ 324ರಲ್ಲಿ ಆ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಓದ್ತೀವಿ. ನಂತರ ಕುಶಾನರ ಬಗ್ಗೆ, ಗುಪ್ತ ಸಾಮ್ರಾಜ್ಯವನ್ನು ನಾವು ಏನಂತ ಕರಿತೀವಿ? ಗುಪ್ತ ಸಾಮ್ರಾಜ್ಯವನ್ನು ನಾವು ಸುವರ್ಣ ಯುಗ ಅಂತಾನೆ ಕರಿತೀವಿ. ಆಮೇಲೆ ವರ್ಧನ ಸಾಮ್ರಾಜ್ಯದ ಬಗ್ಗೆ, ಚೋಳರ ಬಗ್ಗೆ, ರಾಷ್ಟ್ರಕೂಟರ ಬಗ್ಗೆ, ನಂತರದ ಚಾಳುಕ್ಯರು, ಹೊಯ್ಸಳರು ಮುಂತಾದ ರಾಜಮನೆತನಗಳ ಬಗ್ಗೆ ನಾವು ಪ್ರಾಚೀನ ಕಾಲದಲ್ಲಿ ನಾವು ಓದ್ತಾ ಬರ್ತೀವಿ. ನಂತರ ಮಧ್ಯಕಾಲೀನ ಭಾರತೀಯ ಇತಿಹಾಸದಲ್ಲಿ ನಾವು ದೆಹಲಿ ಸುಲ್ತಾನರ ಬಗ್ಗೆ ಓದ್ತೀವಿ. ದೆಹಲಿ ಸುಲ್ತಾನರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಘಲಕ್ ಮುಂತಾದ ಸುಲ್ತಾನರ ಬಗ್ಗೆ ನಾವು ಓದ್ತಾ ಬರ್ತೀವಿ. ನಂತರ ದೆಹಲಿ ಸುಲ್ತಾನರ ನಂತರ ಬರುವಂತ ಒಂದು ಮನೆತನ ಯಾವುದು ಅಂದ್ರೆ ಮೊಘಲರಲ್ಲಿ ನಾವು ಅಕ್ಬರ್ ಮಹಾಶಯ, ಅಕ್ಬರ್ ಬಹಳ ಮುಖ್ಯ. ಅಕ್ಬರ್ನ ಬಗ್ಗೆ ಈ ಎಲ್ಲವನ್ನ ಮಧ್ಯಕಾಲೀನ ಭಾರತೀಯ ಇತಿಹಾಸದಲ್ಲಿ ನಾವು ಓದ್ತೀವಿ. ಅಷ್ಟೇನಾ? ಅಲ್ಲ. ಮರಾಠರ ಏಳಿಗೆ, ವಿಜಯನಗರ ಸಾಮ್ರಾಜ್ಯ,
ಬಹಮನಿ ಆದಿಲ್ಶಾಹಿಗಳ ಸಾಮ್ರಾಜ್ಯವನ್ನು ಕೂಡ ನಾವು ಮಧ್ಯಕಾಲೀನ ಭಾರತೀಯ ಇತಿಹಾಸದಲ್ಲಿ ಓದ್ತಾ ಬರ್ತೀವಿ. ನಂತರ ಏನೇನು ಓದ್ತೀವಿ, ಆಧುನಿಕ ಭಾರತದ ಎಲ್ಲಾ ಅಂಶಗಳನ್ನು ಒಳಗೊಂಡಿದೆ ಅಂತ ಈ ಒಂದು ಕೆಸೆಟ್ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾರೆ. ಏನೇನು ಆಧುನಿಕ ಭಾರತದಲ್ಲಿ ಏನೇನು ಕಂಡು ಬರುತ್ತೆ, ಏನೇನು ನಾವು ಓದ್ಬೇಕಾಗತ್ತೆ ಅಂತ ಅಂದಾಗ ನೋಡಿ, ಆಧುನಿಕ ಭಾರತ ಅಂದಾಗ ನಮ್ಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಯುರೋಪಿಯನ್ನರ ಆಗಮನ. ಯುರೋಪಿಯನ್ನರ ಆಗಮನ ಯುರೋಪಿಯನ್ನರ ಆಗಮನದಿಂದ ನಮಗೆ ಆಧುನಿಕ ಭಾರತ ಸ್ಟಾರ್ಟ್ ಆಗುತ್ತೆ. ಅನಂತರ ಇವರು ಆಧುನಿಕ ಭಾರತದಲ್ಲಿ ಸ್ವತಂತ್ರ ಭಾರತ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಯಾವ ರೀತಿ ಆಯಿತು, ನಂತರ ಸ್ವತಂತ್ರ ಭಾರತ, ಸ್ವತಂತ್ರೋತ್ತರ ಭಾರತ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಈ ಒಂದು ಅಧ್ಯಾಯಗಳಲ್ಲಿ ಓದ್ತಾ ಬರ್ತೀವಿ. ನಂತರ ಐತಿಹಾಸಿಕ ವಿಧಾನ, ಸಂಶೋಧನಾ ವಿಧಾನ ಅಂದ್ರೆ ಹಿಸ್ಟಾರಿಕಲ್ ಮೆಥಡ್, ರಿಸರ್ಚ್ ಮೆಥಡಾಲಜಿ. ಹಿಸ್ಟಾರಿಕಲ್ ಮೆಥಡ್, ರಿಸರ್ಚ್ ಮೆಥಡಾಲಜಿಯನ್ನು ನಾವು ಇಲ್ಲಿ ಓದ್ತೀವಿ. ಯಾಕೆ ಇಲ್ಲಿ ಓದ್ತೀವಿ ಅಂತ ಅಂದ್ರೆ ನೋಡಿ, ನಮಗೆ ಈಗ HSTR ಆಗಿರ್ಬೋದು, GPSTR ಆಗಿರ್ಬೋದು, ನಾವು ಮೆಥಡಾಲಜಿ, ರಿಸರ್ಚ್ ಮೆಥಡಾಲಜಿನ ಓದಲ್ಲ. ಯಾಕೆ, ಇಲ್ಲಿ ರಿಸರ್ಚ್ ಮೆಥಡಾಲಜಿ ಅವಶ್ಯಕತೆ ಇಲ್ಲ. ಅಲ್ಲಿನ ಮಕ್ಕಳಿಗೆ ಏನು ಅವಶ್ಯಕತೆ, ನಾವು ಅಲ್ಲಿ ಪಾಠ ಮಾಡುವಂತಹ ಸ್ಕೂಲ್ ಟೀಚರ್ಸ್ಗೆ ಏನು ಪೆಡಗಾಗಿ ಇಂಪಾರ್ಟೆಂಟ್, ಹಾಗಾಗಿ ನಾವು ಅಲ್ಲಿ ಪೆಡಗಾಗಿ ಓದ್ತೀವಿ. ಆದರೆ ನಮಗೆ ಇಲ್ಲಿ ರಿಸರ್ಚ್ ಮೆಥಡಾಲಜಿನ ಓದ್ತೀವಿ. ಯಾಕೆ ಓದ್ತೀವಿ ಅಂದರೆ, ಈ ಕೆಸೆಟ್ ಪರೀಕ್ಷೆ ಪಾಸ್ ಮಾಡ್ಕೊಳ್ಳೋ ಉದ್ದೇಶ ಏನು ನಮಗೆ ಅಂತಂದರೆ, ನಾವು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಬರೀಲಿಕ್ಕೆ. ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಬರೆದ್ರೆ ನಾವು ಏನಾಗ್ತೀವಿ, ಡಿಗ್ರಿ ಕಾಲೇಜ್ನ ಲೆಕ್ಚರರ್ ಆಗ್ತೀವಿ, ಡಿಗ್ರಿ ಕಾಲೇಜ್ನ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ತೀವಿ. ಹೌದಲ್ಲ? ಡಿಗ್ರಿ ಕಾಲೇಜ್ ಮಕ್ಕಳಿಗೆ ನಾವು ಪಾಠ ಮಾಡಬೇಕಂದ್ರೆ ಡಿಗ್ರಿ ಕಾಲೇಜ್ ಮಕ್ಕಳ ಒಂದು ಬೌದ್ಧಿಕ ಮಟ್ಟ ಹೇಗಿರುತ್ತೆ, ಆ ಒಂದು ಬೌದ್ಧಿಕ ಮಟ್ಟಕ್ಕೆ ನಮ್ಮ ಒಂದು ಬೌದ್ಧಿಕ ಮಟ್ಟ ಯಾವ ರೀತಿ ಮ್ಯಾಚ್ ಆಗಬೇಕು, ಅದಕ್ಕೋಸ್ಕರ ನಾವು ಇಲ್ಲಿ ರಿಸರ್ಚ್ ಮೆಥಡಾಲಜಿಯನ್ನು ನಾವು ಓದಬೇಕಾಗತ್ತೆ. ಈ ಒಂದು ರಿಸರ್ಚ್ ಮೆಥಡಾಲಜಿ ಬರೀ ನಾವು ಕೆಸೆಟ್ಗೆ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರಿಗೆ ಮಾತ್ರನಾ ಅಲ್ಲ. ಇಲ್ಲಿ ನೋಡಿ, PhD ಎಂಟ್ರೆನ್ಸ್ ಎಕ್ಸಾಮ್ಗೂ ಕೂಡ ಇದು ಇಂಪಾರ್ಟೆಂಟ್, ರಿಸರ್ಚ್ ಮೆಥಡಾಲಜಿ. ಈಗ ನೋಡಿ, BU ಅವರು ಅಂದರೆ ಬ್ಯಾಂಗ್ಳೂರು ಯೂನಿವರ್ಸಿಟಿಯವರು PhD ಎಕ್ಸಾಮ್ನ ಬಿಟ್ಟಿದ್ದಾರೆ. PhD ನೋಟಿಫಿಕೇಶನ್ ಆಗಿದೆ. ಇದರ ಒಂದು ಎಂಟ್ರೆನ್ಸ್ ಎಕ್ಸಾಮ್ಗೂ ಕೂಡ ಈ ಒಂದು ಸಿಲೆಬಸ್ ಬಹಳ ಮುಖ್ಯ ಆಗುತ್ತೆ. ಈ ಒಂದು ಸಿಲೆಬಸ್ ಕೂಡ ಅಲ್ಲಿ ಕೂಡ ಆ್ಯಡ್ ಆಗಿರುತ್ತೆ. ಇದು ಹೇಗಿದೆಯೋ ಅದೇ ರೀತಿ ಇದೆ ಅಂತ ಹೇಳಲ್ಲ. ಈ ಒಂದು ಸಿಲೆಬಸ್ ಇಂದ ಅಧ್ಯಯನ ಮಾಡಿದ್ರೆ PhD ಎಂಟ್ರೆನ್ಸ್ ಎಕ್ಸಾಮ್ನು ಕೂಡ ನಾವು ಕ್ಲಿಯರ್ ಮಾಡ್ಕೋಬಹುದು. ನನ್ನ ಹತ್ರ PhD ಎಂಟ್ರೆನ್ಸ್ ಎಕ್ಸಾಮ್ದ ಕ್ವಶನ್ ಪೇಪರ್ ಕೂಡ ಇದೆ. ಲಾಸ್ಟ್ ಇಯರ್ BU ಏನು ಮಾಡಿತ್ತು PhD ಎಂಟ್ರೆನ್ಸ್ ಎಕ್ಸಾಮು, ಅದು ಕೂಡ ನನ್ನ ಹತ್ರ ಇದೆ. ಅದು ಮುಂದಿನ ದಿನಗಳಲ್ಲಿ ಬಿಡಿಸ್ತಾ ಹೋಗ್ತೀನಿ. ನನ್ನ ಒಂದು ಚಾನಲ್ನ ಫಾಲೋ ಆಗ್ತಾ ಹೋಗಿ ಅಂತ ಹೇಳ್ತಾ, ನೆಕ್ಸ್ಟ್ ಈ ಎಲ್ಲ ಅಂಶಗಳು ಇದೆ ಈ ಒಂದು ಸಿಲೆಬಸ್ನಲ್ಲಿ ಅಂತ KE ಅವರು ಹೇಳ್ತಿದ್ದಾರೆ. ಈ ಎಲ್ಲ ಸಿಲೆಬಸ್ ಒಳಗೊಂಡು ಅವರು ಏನು ಮಾಡಿದ್ದಾರೆ ಅಂದರೆ 10 ಘಟಕಗಳನ್ನಾಗಿ ವಿಶ್ಲೇಷಿಸಿದ್ದಾರೆ, ಸಂಶ್ಲೇಷಿಸಿದ್ದಾರೆ. ಈ 10 ಘಟಕಗಳನ್ನು ವಿಭಾಗಿಸಿದ್ದಾರೆ. ಈ 10 ಘಟಕಗಳು ಯಾವ್ಯಾವುದು ಅನ್ನೋದನ್ನ ನೋಡ್ತಾ ಬರೋಣ. ಈಗ ನೋಡಿ, ಮೊದಲನೇ ಘಟಕ ಮೂಲಗಳ ಸಮಾಲೋಚನೆ. ಪುರಾತತ್ವ ಶಾಸ್ತ್ರದ ಮೂಲಗಳು, ಪರಿಶೋಧನೆ, ಉತ್ಖನನ, ಶಿಲಾಶಾಸನ, ಉತ್ಖನನ, ನಾಣ್ಯಶಾಸ್ತ್ರ, ಪುರಾತತ್ವ ಶಾಸ್ತ್ರದ ಕಾಲ ನಿರ್ಣಯ, ಸಾಹಿತ್ಯ ಮೂಲಗಳು, ಸ್ಥಳೀಯ ಸಾಹಿತ್ಯ, ಪ್ರಾಥಮಿಕ, ಮಾಧ್ಯಮಿಕ, ಧಾರ್ಮಿಕ ಮತ್ತು ಜಾತ್ಯತೀತ ಸಾಹಿತ್ಯ, ಪುರಾಣಗಳು ವಾಯುಪುರಾಣ, ಸ್ಕಂದ ಪುರಾಣ, ಅಗ್ನಿ ಪುರಾಣ, ಭಾಗವತ ಪುರಾಣ, ಆಮೇಲೆ ದಂತಕಥೆಗಳು ಇತ್ಯಾದಿಗಳ ಕಾಲ ನಿರ್ಣಯದ ಸಮಸ್ಯೆ, ವಿದೇಶಿ ಖಾತೆಗಳು, ಗ್ರೀಕ್, ಚೈನೀಸ್ ಮತ್ತು ಅರೇಬಿಕ್, ಪಶುಪಾಲನೆ ಮತ್ತು ಆಹಾರ ಉತ್ಪಾದನೆ, ನವಶಿಲಾಯುಗ, ಚಾಲ್ಕೋಲಿಥಿಕ್ ಹಂತ ಅಂತ ಅಂದ್ರೆ ಏನು, ತಾಮ್ರಶಿಲಾಯುಗ, ವಸಾಹತು, ವಿತರಣೆ, ಉಪಕರಣಗಳು, ವಿನಿಮಯದ ಮಾದರಿಗಳು, ಇವೆಲ್ಲವನ್ನು ಕೂಡ ನಾವು ಘಟಕ 1ರಲ್ಲಿ ನೋಡ್ತೀವಿ. ಇನ್ನೂ ಘಟಕ 1ರಲ್ಲಿ ಏನೇನು ನೋಡ್ತೀವಿ ಅಂತ ಅಂದ್ರೆ, ಸಿಂಧೂ ನಾಗರಿಕತೆ, ಇದನ್ನ ಹರಪ್ಪ ನಾಗರಿಕತೆ ಅಂತಾನೂ ಕೂಡ ಕರಿತೀವಿ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಅದರ ಒಂದು ಮೂಲ, ವಿಸ್ತಾರ, ಪ್ರಮುಖ ತಾಣಗಳು. ಯಾವುದು ಪ್ರಮುಖ ತಾಣಗಳು? ಕಾಲಿಬಂಗನ್, ಧೋಲಾವೀರ, ಹರಪ್ಪ, ಮೆಹೆಂಜೋದರೋ ಮುಂತಾದವುಗಳು
ಪ್ರಮುಖ ತಾಣಗಳು, ಅವರು ಯಾರು, ಈ ಒಂದು ತಾಣಗಳನ್ನ ಕಂಡುಹಿಡಿದಿದ್ದು ಯಾರು, ಯಾವಾಗ ಕಂಡುಹಿಡಿದ್ರು, ಈ ತಾಣಗಳೆಲ್ಲ ಎಲ್ಲಿದ್ದಾವೆ, ಆ ಮ್ಯಾಪ್ ಸಮೇತ ನಾವು ನೋಡ್ತಾ ಬರೋಣ. ವಸಾಹತು ಮಾದರಿ, ಕರಕುಶಲ ವಿಶೇಷತೆ, ಧರ್ಮ, ಸಮಾಜ ಮತ್ತು ರಾಜಕೀಯ, ಸಿಂಧೂ ನಾಗರಿಕತೆಯ ಅವನತಿ ಯಾವ ರೀತಿ ಆಯ್ತು ಅನ್ನೋದ್ರ ಬಗ್ಗೆ ಆಳವಾಗಿ ಅಧ್ಯಯನವನ್ನ ಮಾಡಬೇಕಾಗತ್ತೆ. ಆಂತರಿಕ ಮತ್ತು ಬಾಹ್ಯ ವ್ಯಾಪಾರ, ಭಾರತದಲ್ಲಿ ಮೊದಲ ನಗರೀಕರಣ ಯಾವ ರೀತಿ ಬೆಳವಣಿಗೆ ಹೊಂದಿತು ಅನ್ನೋದ್ರ ಬಗ್ಗೆ ನಾವು ಆಳವಾಗಿ ಅಧ್ಯಯನ ಮಾಡಬೇಕು. ಇದರಿಂದ ಕೂಡ ನಮಗೆ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಉದ್ಭವಿಸ್ತವೆ. ವೈದಿಕ ಮತ್ತು ನಂತರದ ವೈದಿಕ ಅವಧಿಗಳು, ಆರ್ಯರ ಚರ್ಚೆಗಳು ಯಾವ ರೀತಿ ಇದ್ವು, ಅವರ ರಾಜಕೀಯ ಸಾಮಾಜಿಕ ಸಂಸ್ಥೆಗಳು, ಅವರ ಸಾಮಾಜಿಕ ವ್ಯವಸ್ಥೆ, ಆರ್ಯರ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು 4 ವರ್ಗೀಕರಣವನ್ನ ಮಾಡಿದ್ರು, ಅದ್ರ ಬಗ್ಗೆ ನಾವು ಅಧ್ಯಯನವನ್ನ ಮಾಡಬೇಕು. ರಾಜ್ಯ ರಚನೆಗಳ ಬಗ್ಗೆ, ರಾಜ್ಯ ಸಿದ್ಧಾಂತಗಳು ಯಾವ ರೀತಿ ಇದ್ವು ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ. ವರ್ಮರ ಹೊರಹೊಮ್ಮುವಿಕೆ, ಸಾಮಾಜಿಕ ಶ್ರೇಣೀಕರಣ, ಧಾರ್ಮಿಕ ತಾತ್ವಿಕ ವಿಚಾರಗಳು, ಕಬ್ಬಿಣದ ತಂತ್ರಜ್ಞಾನದ ಪರಿಚಯ, ದಕ್ಷಿಣ ಭಾರತದ ಬೃಹತ್ ಶಿಲೆಗಳ ಬಗ್ಗೆ ಅಧ್ಯಯನವನ್ನ ಮಾಡಬೇಕು. ರಾಜ್ಯ ವ್ಯವಸ್ಥೆಯ ವಿಸ್ತರಣೆ, ಮಹಾಜನಪದಗಳು 16 ಮಹಾಜನಪದಗಳಿದೆ. ಎಷ್ಟು ಟೋಟಲ್? 16 ಮಹಾಜನಪದಗಳಿದೆ. ಯಾವ್ದ್ಯಾವುದು? ಅದು ಕಾಶಿ, ಅಂಗ, ಕೋಸಲ, ಮಗಧ, ಇನ್ನು ಮುಂತಾದ ಮಹಾಜನಪದಗಳು ಇದಾವೆ. ಅವನ್ನೆಲ್ಲ ನಾವು ಆಳವಾಗಿ ಅಧ್ಯಯನವನ್ನ ಮಾಡೋಣ ಮುಂದಿನ ತರಗತಿಗಳಲ್ಲಿ ನಾವು. ನಂತರ ರಾಜಪ್ರಭುತ್ವ ಮತ್ತು ರಾಜ್ಯಗಳು. ಗಣರಾಜ್ಯ ಅಂತ ಬಂದಾಗ ನಮ್ಗೆ ಕಪಿಲ ವಸ್ತುವಿನ ಶಾಕ್ಯರು, ಕೆಸಪಟ್ಟಣದ ಬುಲ್ಲಿಯರು, ವೈಶಾಲಿಯ ಲಿಚ್ಚವಿಗಳು, ಇವೆಲ್ಲ ಗಣರಾಜ್ಯಗಳು. ಇವುಗಳ ಬಗ್ಗೆ ನಾವು ಅಧ್ಯಯನ ಮಾಡಬೇಕು. ಹಾಗೂ ಧಾರ್ಮಿಕ ಮತ್ತು ಸಾಮಾಜಿಕ ಬೆಳವಣಿಗೆಗಳು ಮತ್ತು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ 2ನೇ ನಗರೀಕರಣದ ಹೊರಹೊಮ್ಮುವಿಕೆ ಬಗ್ಗೆ ಓದ್ಕೋಬೇಕು. ಸಂಪೂರ್ಣವಾಗಿ ಜೈನ ಧರ್ಮ, ಬೌದ್ಧ ಧರ್ಮದ ಬಗ್ಗೆ ನಾವು ಪೂರ್ತಿಯಾಗಿ ಅಧ್ಯಯನವನ್ನ ಮಾಡಬೇಕು. ಅಜೀವಿಕ ಅಸಂಪ್ರದಾಯಿಕ ಪಂಥಗಳ ಹೊರಹೊಮ್ಮುವಿಕೆ, ಅದರ ಬಗ್ಗೆ ನಾವು ಪೂರ್ತಿಯಾಗಿ ಆಳವಾಗಿ ಅಧ್ಯಯನವನ್ನ ಮಾಡಿದಾಗ ಮಾತ್ರ ಈ ಒಂದು ಎಕ್ಸಾಮ್ಸ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋಕೆ ಸಾಧ್ಯ. ಈ ಪ್ರಶ್ನೆಗಳನ್ನ ಅಟೆಂಡ್ ಮಾಡೋಕ್ಕೂ ಕೂಡ ನಾವು ಇದ್ರ ಬಗ್ಗೆ ಅರಿವಿದ್ದಾಗ ಮಾತ್ರ ಆ ಪ್ರಶ್ನೆಗಳನ್ನ ಅಟೆಂಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಅಜೀವಿಕ ಪಂಥಗಳು ಅಂತ ಅಂದಾಗ ನಮ್ಗೆ ಏನ್ ನೆನಪಾಗತ್ತೆ, ಯಾರ್ಯಾರು ನೆನಪಾಗ್ತಾರೆ ಅಂತಂದ್ರೆ ಜರಾಸಂಧ, ಬೃಹದ್ರಥ, ಹಾಗೆ ಹರ್ಯಂಕ ಮನೆತನ, ಶಿಶುನಾಗ ಮನೆತನ, ನಂದರು, ಇವೆಲ್ಲರೂ ಕೂಡ ಇದನ್ನೆಲ್ಲ ನಾವು ಈ ಒಂದು ಘಟಕ 1ರಲ್ಲಿ ಅಧ್ಯಯನವನ್ನ ಮಾಡಬೇಕು. ನಂತರ ಘಟಕ 2ರಲ್ಲಿ ಏನಿದೆ ನೋಡಿ. ಘಟಕ 2ರಲ್ಲಿ ರಾಜ್ಯದಿಂದ ಸಾಮ್ರಾಜ್ಯಕ್ಕೆ, ಮಗಧ ಉದಯ, ಅಲೆಕ್ಸಾಂಡರ್ ಅಡಿಯಲ್ಲಿ ಗ್ರೀಕ್ ಆಕ್ರಮಣ ಮತ್ತು ಅದರ ಪರಿಣಾಮಗಳು. ಮ್ಯಾಸಿಡೋನಿಯಾ ರಾಜ ಅಲೆಕ್ಸಾಂಡರ್ ಮಹಾಶಯ, ಅಲೆಕ್ಸಾಂಡರ್ ಗ್ರೀಕ್ ಆಕ್ರಮಣ ಅಂದ ತಕ್ಷಣ ನಮ್ಗೆ ಯಾವ ಒಂದು ಕದನ ನೆನಪಾಗ್ಬೇಕು? ಹೈಡಾಸ್ಪಸ್ ಕದನವನ್ನ ನಾವು ಯಾವ ಕದನ ಅಂತ ಕರಿತೀವಿ? ಇನ್ನೊಂದು ಹೆಸರಿದೆ ಅದಕ್ಕೆ, ಯಾವ್ದಿದೆ ಅದನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ನೋಡಿ. ರಾಜ್ಯ ವಿಸ್ತರಣೆ, ಮೌರ್ಯ ರಾಜಕೀಯ, ಸಮಾಜ, ಆರ್ಥಿಕತೆ, ಅಶೋಕನ ಧರ್ಮ, ಅದರ ಸ್ವರೂಪ, ಮೌರ್ಯ ಸಾಮ್ರಾಜ್ಯದ ಅವನತಿ ಮತ್ತು ವಿಘಟನೆ, ಮೌರ್ಯ ಕಲೆ ಮತ್ತು ವಾಸ್ತುಶಿಲ್ಪ, ಅಶೋಕನ ಶಾಸನಗಳು, ಶಾಲೆ, ಭಾಷೆ ಮತ್ತು ಲಿಪಿ. ಅಶೋಕನ ಶಾಸನಗಳು ತುಂಬಾ ಇಂಪಾರ್ಟೆಂಟ್. ಅಶೋಕನ ಶಾಸನಗಳು, ಹಾಗೆ ಭಾಷೆ, ಲಿಪಿ, ಯಾವ ಭಾಷೆಗಳು, ಲಿಪಿಗಳು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಅದ್ರ ಬಗ್ಗೆ ಆಳವಾಗಿ ಅಧ್ಯಯನವನ್ನ ಮಾಡಬೇಕಾಗತ್ತೆ. ಸಾಮ್ರಾಜ್ಯದ ವಿಸರ್ಜನೆ, ಪ್ರಾದೇಶಿಕ ಶಕ್ತಿಗಳ ಹೊರಹೊಮ್ಮುವಿಕೆ, ಇಂಡೋ ಗ್ರೀಕರು, ಕುಶಾನರು, ಶಾತವಾಹನರು, ಶುಂಗರು, ಶಕಶತ್ರಪರು, ಸಂಗಮ ಸಾಹಿತ್ಯ, ದಕ್ಷಿಣ ಭಾರತದಲ್ಲಿ ರಾಜಕೀಯ ಮತ್ತು ಸಮಾಜ ಸಂಗಮ ಸಾಹಿತ್ಯದಲ್ಲಿ ಪ್ರತಿಫಲಿಸುತ್ತದೆ. ನೋಡಿ ಇಲ್ಲಿ ಇಂಡೋ ಗ್ರೀಕರು, ಕುಶಾನರು, ಶುಂಗರು ಅಂದಿದ ತಕ್ಷಣ ನಮ್ಗೆ ನೆನಪಾಗ್ಬೇಕು ಪುಷ್ಯಮಿತ್ರ ಶುಂಗ. ಯಾರು?
ಪುಷ್ಯ ಮಿತ್ರ ಶುಂಗ. ಶುಂಗ ಅಂದಿದ ತಕ್ಷಣ ಪುಷ್ಯಮಿತ್ರ ಶುಂಗ, ಅಯೋಧ್ಯೆ ಶಾಸನ ತುಂಬಾ ಇಂಪಾರ್ಟೆಂಟ್, ಅದ್ರ ಬಗ್ಗೆ ನಾವು ಓದ್ಕೊಳ್ಳೇಬೇಕು. ಶುಂಗರಲ್ಲಿ ಶಾತವಾಹನರ ಬಗ್ಗೆ ಓದ್ಕೋಬೇಕು. ಕುಶಾನರು, 1ನೇ ಕಡ್ಫೀಸಸ್, ಕಾನಿಷ್ಕ ಅವನ ಬಗ್ಗೆ ಓದ್ಕೋಬೇಕು. ಶಕಶತ್ರಪರು ಅಂದಿದ ತಕ್ಷಣ 1ನೇ ರುದ್ರಧಾಮ, ಜುನಾಗಢ ಶಾಸನ ಈ ಶಾಸನ ಜುನಾಗಢ ಶಾಸನ ಯಾವ ಒಂದು ಇದರಲ್ಲಿದೆ, ಯಾವ ಒಂದು ಭಾಷೆಯಲ್ಲಿ ಇದೆ ಜುನಾಗಢ ಶಾಸನ. ಸಂಗಮ ಸಾಹಿತ್ಯದ ಬಗ್ಗೆ ಓದ್ಕೋಬೇಕು. ಸಂಗಮ ಸಾಹಿತ್ಯ ಪ್ರಥಮ ಸಂಗಮದ ಒಂದು ಅಧ್ಯಕ್ಷರು ಯಾರಾಗಿದ್ರು? ಅಗಸ್ತ್ಯ ಮುನಿ. ಮಣಿಮೇಘಾಲಯ್, ಶಿಲಪ್ಪದಿಗಾರ ಮುಂತಾದ ವಿಚಾರಗಳ ಬಗ್ಗೆ ನಾವು ಸಂಗಮ ಸಾಹಿತ್ಯದಲ್ಲಿ ಓದ್ಕೋಬೇಕಾಗತ್ತೆ. ದಕ್ಷಿಣ ಭಾರತದಲ್ಲಿ ರಾಜಕೀಯ ಮತ್ತು ಸಮಾಜ ಸಂಗಮ ಸಾಹಿತ್ಯದಲ್ಲಿ ಪ್ರತಿಫಲಿಸುತ್ತದೆ. ಸಂಗಮ ಸಾಹಿತ್ಯದಲ್ಲಿ ಪ್ರತಿಫಲಿಸುತ್ತದೆ. ಕ್ರಿಸ್ತ ಪೂರ್ವ 2ನೇ ಶತಮಾನದಿಂದ 3ನೇ ಶತಮಾನದವರೆಗಿನ ವ್ಯಾಪಾರ ಮತ್ತು ವಾಣಿಜ್ಯಗಳ ಬಗ್ಗೆ ಓದ್ಕೋಬೇಕಾಗತ್ತೆ. ಅದರ ಬಗ್ಗೆ ಆಳವಾಗಿ ಅಧ್ಯಯನವನ್ನ ಮಾಡಬೇಕಾಗತ್ತೆ. ರೋಮನ್ ಪ್ರಪಂಚದೊಂದಿಗಿನ ವ್ಯಾಪಾರ, ಮಹಾಯಾನ ಬೌದ್ಧ ಧರ್ಮದ ಹೊರಹೊಮ್ಮುವಿಕೆ, ಕಾರವೇಲ ಅಂದಿದ ತಕ್ಷಣ ಅತಿಗುಂಫ ಶಾಸನ ಮತ್ತು ಜೈನ ಧರ್ಮ, ಮೌರ್ಯೋತ್ತರ ಕಲೆಗಳು, ವಾಸ್ತುಶಿಲ್ಪ, ಗಾಂಧಾರ ಕಲೆ ಬಹಳ ಮುಖ್ಯ. ಯಾರು ಗಾಂಧಾರ ಕಲೆಯನ್ನ ತಂದವರು? ಗಾಂಧಾರ ಬೆಳವಣಿಗೆ ಯಾವ ರೀತಿ ಆಯ್ತು, ಆ ಕಲೆ ಬೆಳವಣಿಗೆ ಆಗ್ಬೇಕಂದ್ರೆ ಯಾರ ಒಂದು ಕೊಡುಗೆ ಬಹಳ ತುಂಬಾ ಕೊಡುಗೆಯನ್ನ ನೀಡಿದ್ರು, ಅದ್ರ ಬಗ್ಗೆ ತಿಳ್ಕೊಳ್ಳಿ, ಅದ್ರ ಬಗ್ಗೆ ಅಧ್ಯಯನವನ್ನ ಮಾಡಬೇಕು. ನೆಕ್ಸ್ಟ್ ಮಥುರಾ ಮತ್ತು ಅಮರಾವತಿ ಶಾಲೆಗಳು, ಅದ್ರ ಬಗ್ಗೆ ನಾವು ಅಧ್ಯಯನವನ್ನ ಮಾಡಬೇಕಾಗತ್ತೆ. ನೆಕ್ಸ್ಟ್ ಏನಿದೆ ಘಟಕ 2ರಲ್ಲಿ ಅಂತಂದ್ರೆ ಗುಪ್ತ ವಾಕಟಕ ಯುಗ, ರಾಜಕೀಯ, ಸಮಾಜ, ಕೃಷಿ, ಆರ್ಥಿಕತೆ, ಭೂ ಮಂಜೂರಾತಿಗಳು, ಭೂ ಕಂದಾಯ ಮತ್ತು ಭೂ ಹಕ್ಕುಗಳು, ಗುಪ್ತ ನಾಣ್ಯಗಳು, ದೇವಾಲಯ ವಾಸ್ತುಶಿಲ್ಪದ ಆರಂಭ, ಸಾರ್ವಜನಿಕ ಹಿಂದೂ ಧರ್ಮದ ಹೊರಹೊಮ್ಮುವಿಕೆ, ಸಂಸ್ಕೃತ ಭಾಷೆ, ಸಾಹಿತ್ಯದ ಅಭಿವೃದ್ಧಿ, ವಿಜ್ಞಾನ ತಂತ್ರಜ್ಞಾನ, ಖಗೋಳಶಾಸ್ತ್ರ, ಗಣಿತ, ವೈದ್ಯಕೀಯ ಕ್ಷೇತ್ರದಲ್ಲಿ ಯಾವ ರೀತಿ ಬೆಳವಣಿಗೆ ಆಯಿತು ಅನ್ನೋದ್ರ ಬಗ್ಗೆ ಅಧ್ಯಯನವನ್ನ ಮಾಡಬೇಕು. ಹರ್ಷ ಮತ್ತು ಅವರ ಕಾಲ, ಅವರ ಆಡಳಿತ ಧರ್ಮ ಹೇಗಿತ್ತು, ಆಂಧ್ರ ದೇಶದಲ್ಲಿ ಸಾಲಂಕಾಯನರು, ವಿಷ್ಣು ಕುಂಡಿನರು ಅನ್ನೋದ್ರ ಬಗ್ಗೆ ನಾವು ಘಟಕ 2ರಲ್ಲಿ ಓದ್ತಾ ಹೋಗ್ತೀವಿ. ನಂತರ ಘಟಕ 3ನಲ್ಲಿ ನಾವು ನೋಡಿ ಪ್ರಾದೇಶಿಕ ಸಾಮ್ರಾಜ್ಯಗಳ ಹೊರಹೊಮ್ಮುವಿಕೆ. ರಾಜ್ಯಗಳು ಡೆಕ್ಕನ್ ಅಂತ ಅಂದ್ರೆ ಇಲ್ಲಿ ನೋಡಿ, ಇದು ನಮ್ಮ ಇಂಡಿಯಾ ಅಂತ ಅನ್ಕೊಳ್ಳಿ. ಡೆಕ್ಕನ್ ಅಂದ್ರೆ ಈ ಒಂದು ಪ್ರದೇಶಗಳು, ಇಲ್ಲಿ ಇರುವಂತದ್ದನ್ನ ನಾವು ಡೆಕ್ಕನ್ ಪ್ರಸ್ಥಭೂಮಿ, ಇಲ್ಲಿ ಇರುವಂತಹ ಒಂದು ಸಾಮ್ರಾಜ್ಯ, ಇಲ್ಲಿ ಬೆಳವಣಿಗೆ ಆದಂತಹ, ಇಲ್ಲಿ ಹೇಳಿಗೆ ಆದಂತಹ ಒಂದು ಸಾಮ್ರಾಜ್ಯಗಳು ಯಾವ್ಯಾವ್ದ್ರ ಬಗ್ಗೆ ನಾವು ಯಾವುದು ಅನ್ನೋದ್ರ ಬಗ್ಗೆ ಇಲ್ಲಿ ಘಟಕ 3ರಲ್ಲಿ ಓದ್ತಾ ಹೋಗ್ತೀವಿ. ಗಂಗರು, ಕದಂಬರು, ಪಶ್ಚಿಮ ಮತ್ತು ಪೂರ್ವ ಚಾಳುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಳುಕ್ಯರು, ಕಾಕತೀಯರು ಅಂತಲೂ ಕೂಡ ಕರಿತೀವಿ, ಹೊಯ್ಸಳರು, ಯಾದವರ ಬಗ್ಗೆ ಅಧ್ಯಯನವನ್ನ ಮಾಡ್ಕೋಬೇಕಾಗತ್ತೆ. ದಕ್ಷಿಣ ಭಾರತದ ಸಾಮ್ರಾಜ್ಯಗಳು, ಪಲ್ಲವರ ಬಗ್ಗೆ ಓದ್ಕೋಬೇಕು. ಸೇರರು, ಕೋಲರು, ಪಾಂಡ್ಯರು ಬಗ್ಗೆ ಓದ್ಕೋಬೇಕಾಗತ್ತೆ. ನಂತರ ಪೂರ್ವ ಭಾರತದ ಸಾಮ್ರಾಜ್ಯಗಳು, ಬಂಗಾಳದ ಪೂರ್ವ ಭಾರತ ಅಂತ ಅಂದ್ರೆ ಯಾವುದು? ಪೂರ್ವ ಭಾರತ ಸಾಮ್ರಾಜ್ಯಗಳು, ಬಂಗಾಳದ ಪಾಲರು, ಸೇನರು, ಕಾಮರೂಪದ ವರ್ಮನರು, ಒಡಿಶಾದ ಭೌಮಕರರು, ಸೋಮವಂಶಿಗಳು. ಪಶ್ಚಿಮ ಭಾರತದಲ್ಲಿನ ಸಾಮ್ರಾಜ್ಯಗಳು ಯಾವುದು? ವಲ್ಲಭಿಯ ಮೈತ್ರಕರು, ಗುಜರಾತ್ನ ಚಾಲುಕ್ಯರು. ಪೂರ್ವ ಭಾರತದ ಸಾಮ್ರಾಜ್ಯಗಳ ಬಗ್ಗೆ ಓದ್ಕೋಬೇಕು, ಪಶ್ಚಿಮ ಭಾರತದ ಸಾಮ್ರಾಜ್ಯಗಳ ಬಗ್ಗೆ ಆಳವಾಗಿ ಓದ್ಕೋಬೇಕು. ಅನಂತರ ಡೆಕ್ಕನ್ ಸಾಮ್ರಾಜ್ಯಗಳು ಯಾವ್ಯಾವ ರೀತಿ ಇದಾವೆ, ಯಾವುದು ಅನ್ನೋದ್ರ ಬಗ್ಗೆ ಓದ್ಕೋಬೇಕು. ದಕ್ಷಿಣ ಭಾರತದ ಸಾಮ್ರಾಜ್ಯಗಳ ಬಗ್ಗೆನೂ ಕೂಡ ಓದ್ಕೋಬೇಕಾಗತ್ತೆ, ಅಧ್ಯಯನವನ್ನ ಮಾಡ್ಕೋಬೇಕಾಗತ್ತದೆ. ಯಾಕಂದ್ರೆ ಇಲ್ಲಿಂದ ಪ್ರಶ್ನೆಗಳು ಬರ್ತಾವೆ, ಇಲ್ಲಿಂದ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್. ಇದರಿಂದ ಎಲ್ಲ ಪ್ರಶ್ನೆಗಳಾಗಿರುವಂತ ಒಂದು ಸಬ್ಜೆಕ್ಟ್ ಇವೆಲ್ಲ. ಈ ಎಲ್ಲ
ರಾಜವಂಶಗಳಿಂದ ಪ್ರಶ್ನೆಗಳು ಎಲ್ಲ ಪರೀಕ್ಷೆಗಳಲ್ಲೂ. ಈವನ್ ನೋಡಿ, ನೀವು ಟೀಚಿಂಗ್ ಎಕ್ಸಾಮ್ಸ್ ಅಷ್ಟೇ ಅಲ್ಲ, SDA, FDA, KSET, KEA, UPSC ಇಂಥ ಪ್ರಶ್ನೆಗಳು ಕೂಡ ಈ ಒಂದು ರಾಜ್ಯಗಳಿಂದ, ಈ ಒಂದು ಸಾಮ್ರಾಜ್ಯಗಳಿಂದ ತೆಗೆದಿರೋ ಉದಾಹರಣೆಗಳು ಇದ್ದಾವೆ. ನಂತರ ನೋಡಿ, ಉತ್ತರ ಭಾರತದಲ್ಲಿನ ರಾಜ್ಯಗಳು: ಗುರ್ಜರ ಪ್ರತಿಹಾರಗಳು, ಕಲಕುರಿ ಛೇದಿಗಳು, ಗಹಡ್ವಾಲರು, ಪರಮಾರರು. ಮಧ್ಯಕಾಲೀನ ಭಾರತದ ಲಕ್ಷಣಗಳು ನೋಡಬೇಕು. ಮಧ್ಯಕಾಲೀನ ಭಾರತದ ಲಕ್ಷಣಗಳು: ಆಡಳಿತ ಮತ್ತು ರಾಜಕೀಯ ರಚನೆ, ರಾಜತ್ವದ ಕಾನೂನು ಬದ್ಧತೆ, ಕೃಷಿ ಆರ್ಥಿಕತೆಯ ಬಗ್ಗೆ ಅಧ್ಯಯನವನ್ನ ಮಾಡ್ಕೋಬೇಕು, ಭೂ ಅನುದಾನಗಳು, ಬದಲಾಗುತ್ತಿರುವ ಉತ್ಪಾದನಾ ಸಂಬಂಧಗಳ ಬಗ್ಗೆ, ಶ್ರೇಣೀಕೃತ ಭೂ ಹಕ್ಕುಗಳು, ರೈತರು, ಜಲಸಂಪನ್ಮೂಲಗಳು ಯಾವ ರೀತಿ ಇದ್ವು, ಯಾವ ರೀತಿಯಾದಂಥ ತೆರಿಗೆ ವ್ಯವಸ್ಥೆ ಅವರು ಅಳವಡಿಸ್ಕೊಂಡಿದ್ರು, ಅವರ ನಾಣ್ಯಗಳು ಯಾವ ರೀತಿ ಇದ್ವು, ಯಾವ ನಾಣ್ಯಗಳು, ಬೆಳ್ಳಿ ನಾಣ್ಯಗಳ, ಚಿನ್ನದ ನಾಣ್ಯಗಳ ಅನ್ನೋದ್ರ ಬಗ್ಗೆ ಅಧ್ಯಯನವನ್ನ ಮಾಡಬೇಕು. ಅವರ ಕರೆನ್ಸಿ ವ್ಯವಸ್ಥೆ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಅಧ್ಯಯನವನ್ನ ಮಾಡಬೇಕು. ನಂತರ ಈ ಘಟಕ 3ರಲ್ಲಿ ಇನ್ನ ಏನೇನು ಕೊಟ್ಟಿದ್ದಾರೆ ಅಂತ ಅಂದ್ರೆ, ವ್ಯಾಪಾರ ಮತ್ತು ನಗರೀಕರಣ ಯಾವ ರೀತಿ ಇತ್ತು, ವ್ಯಾಪಾರದ ಮಾದರಿಗಳು ಮತ್ತು ನಗರ ವಸಾಹತುಗಳು, ಬಂದರುಗಳು, ವ್ಯಾಪಾರ ಮಾರ್ಗಗಳು, ಸರಕುಗಳು ಮತ್ತು ವಿನಿಮಯ, ವ್ಯಾಪಾರ ಸಂಘಗಳು, ಆಗ್ನೇಯ ಏಷ್ಯಾದಲ್ಲಿ ವ್ಯಾಪಾರ ಮತ್ತು ವಸಾಹತುಶಾಹಿ, ಬ್ರಾಹ್ಮಣ ಧರ್ಮಗಳ ಬೆಳವಣಿಗೆ, ವೈಷ್ಣವ ಧರ್ಮ, ಶೈವ ಧರ್ಮ, ಅವರ ದೇವಾಲಯಗಳು, ಪ್ರಯೋಜಕತ್ವ, ಪ್ರಾದೇಶಿಕ ರಮೀಕರಣ, ದೇವಾಲಯ ವಾಸ್ತುಶಿಲ್ಪಗಳು ಯಾವ ರೀತಿ ಇದ್ವು, ಪ್ರಾದೇಶಿಕ ಶೈಲಿಗಳು ಹೇಗಿದ್ವು, ದಾನಗಳು ಯಾವ ರೀತಿ ಕೊಡ್ತಾ ಇದ್ರು, ತೀರ್ಥ, ಭಕ್ತಿ, ತಮಿಳು ಭಕ್ತಿ ಚಳುವಳಿಗಳು, ಶಂಕರ, ಮಾಧವ, ರಾಮಾನುಜಾಚಾರ್ಯರ ಬಗ್ಗೆ, ಶಂಕರಾಚಾರ್ಯರು, ಮಾಧವಾಚಾರ್ಯರು, ರಾಮಾನುಜಾಚಾರ್ಯರ ಬಗ್ಗೆ ನಾವು ಆಳವಾಗಿ ಅಧ್ಯಯನವನ್ನ ಮಾಡಬೇಕಾಗತ್ತೆ. ನಂತರ ಅವರ ಒಂದು ಸಮಾಜ ಯಾವ ರೀತಿ ಇತ್ತು, ವರ್ಣ ವ್ಯವಸ್ಥೆ ಯಾವ ರೀತಿ ಇತ್ತು, ಜಾತಿ ಪದ್ಧತಿಗಳು ಯಾವ ರೀತಿ ಇತ್ತು, ಜಾತಿಗಳ ಪ್ರಸರಣಗಳು, ಮಹಿಳೆಯರ ಸ್ಥಾನಮಾನ ಹೇಗಿತ್ತು, ಲಿಂಗ, ಮದುವೆ, ಆಸ್ತಿ ಸಂಬಂಧಗಳು ಯಾವ ರೀತಿ ಇದ್ವು, ಸಾಮಾಜಿಕ ಜೀವನದಲ್ಲಿ ಮಹಿಳೆಯರು ಯಾವ ರೀತಿ ಪಾತ್ರ ವಹಿಸಿದ್ರು ಅನ್ನೋದ್ರ ಬಗ್ಗೆ, ರೈತರಾಗಿ ಬುಡಕಟ್ಟು ಜನಾಂಗ, ವರ್ಣಕ್ರಮದಲ್ಲಿ ಅವರ ಸ್ಥಾನ, ಅಸ್ಪೃಶ್ಯತೆಗಳ ಬಗ್ಗೆ ಅಧ್ಯಯನವನ್ನ ಮಾಡಬೇಕಾಗತ್ತೆ. ಶಿಕ್ಷಣ, ಶೈಕ್ಷಣಿಕ ಸಂಸ್ಥೆಗಳು, ಪ್ರಾದೇಶಿಕ ಭಾಷೆಗಳ ಬೆಳವಣಿಗೆಯ ಶಿಕ್ಷಣ ಕೇಂದ್ರಗಳಾಗಿ ಅಗ್ರಹಾರಗಳು, ಮಠಗಳು, ವಿಹಾರಗಳನ್ನ ನಾವು ಅಧ್ಯಯನವನ್ನ ಮಾಡಬೇಕು. ನಂತರ ಮಧ್ಯಕಾಲೀನ ಭಾರತದಲ್ಲಿ ರಾಜ್ಯ ರಚನೆಯ ಚರ್ಚೆಗಳ ಬಗ್ಗೆ ನಾವು ತಿಳ್ಕೋಬೇಕು. ಅಲ್ಲಿ ಬರುವಂತ ಉಳಿಗಮನೆ ಪದ್ಧತಿ ಹೇಗಿತ್ತು, ಅದರ ಮಾದರಿ, ವಿಭಾಗೀಯ ಮಾದರಿಗಳು, ಸಮಗ್ರ ಮಾದರಿಗಳ ಬಗ್ಗೆ ನಾವು ಅಧ್ಯಯನವನ್ನ ಮಾಡಬೇಕು. ನಂತರ ಅರಬ್ ಒಪ್ಪಂದಗಳು, ಸುಲೇಮಾನ್ ಗಜ್ನಿವಿದ್ ವಿಜಯ, ಅಲ್ಬೆರಿನಿ ಖಾತೆಗಳು ಅನ್ನೋದ್ರ ಬಗ್ಗೆ ಓದ್ಕೋಬೇಕಾಗತ್ತೆ, ಅಧ್ಯಯನವನ್ನ ಮಾಡಬೇಕು. ನಂತರ ಏನ್ ಬರುತ್ತೆ ಅಂತ ಅಂದ್ರೆ ನೋಡಿ, ಇಲ್ಲಿ ಘಟಕ 4. ಈ ಘಟಕ 4ರಲ್ಲಿ ಏನೇನ್ ಕೊಟ್ಟಿದ್ದಾರೆ, ಮಧ್ಯಕಾಲೀನ ಭಾರತದ ಇತಿಹಾಸದ ಮೂಲಗಳು. ಮಧ್ಯಕಾಲೀನ ಭಾರತದ ಇತಿಹಾಸದ ಮೂಲಗಳು ಏನಿದೆ, ಪುರಾತತ್ವ, ಶಿಲಾಶಾಸನ, ನಾಣ್ಯಶಾಸ್ತ್ರದ ಮೂಲಗಳು, ವಸ್ತು ಪುರಾವೆಗಳು, ಸ್ಮಾರಕಗಳು, ವೃತ್ತಾಂತಗಳು, ಸಾಹಿತ್ಯಿಕ ಮೂಲಗಳು, ಪರ್ಷಿಯನ್, ಸಂಸ್ಕೃತ, ಪ್ರಾದೇಶಿಕ ಪ್ರದೇಶಗಳು, ದಫ್ತರ್ಖಾನಾಗಳು, ಫರ್ಮಾನ್ಸ್, ಲೈಸನ್ಸ್, ಬಹಿಸ್, ಪೋತಿಸ್, ಅಕ್ಬರತ್, ವಿದೇಶಿ ಪ್ರಯಾಣಿಕರ ಖಾತೆಗಳು, ಪರ್ಷಿಯನ್ ಅರೇಬಿಕ್ ರಾಜಕೀಯ ಬೆಳವಣಿಗೆಗಳು, ದೆಹಲಿ ಸುಲ್ತಾನರು, ಘೋರಿದ್ಗಳು, ದೆಹಲಿ ಸುಲ್ತಾನರಲ್ಲಿ ಘೋರಿಗಳು, ತುರ್ಕರು, ಖಿಲ್ಜಿಗಳ ಬಗ್ಗೆ ಅಧ್ಯಯನ ಮಾಡಬೇಕು, ತುಘಲಕ್ಕರ ಬಗ್ಗೆ ಅಧ್ಯಯನವನ್ನ ಮಾಡಬೇಕು, ಸಹ್ಯದ್ ಸಂತತಿಗಳ ಬಗ್ಗೆ, ಲೋಧಿಗಳ ಬಗ್ಗೆ, ಈ ನಂತರ ದೆಹಲಿ ಸುಲ್ತಾನರ ಅವನತಿ ಯಾವ ರೀತಿ ಆಯ್ತು ಅನ್ನೋದ್ರ ಬಗ್ಗೆ ನಾವು ಅಧ್ಯಯನವನ್ನ ಮಾಡಬೇಕಾಗತ್ತೆ. ನೋಡಿ, ನಂತರ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಆಗ್ಬೇಕಂತ ಅಂದ್ರೆ ಯಾವ್ದೋ ಒಂದು ಕದನ ಆಗಿರ್ಬೇಕಲ್ಲ. ಯಾವ್ದದು ಕದನ? ಕಮೆಂಟ್ ಮಾಡಿ, ಎಷ್ಟ್ರಲ್ಲಾಯ್ತು ಆ ಕದನ? ತುಂಬಾ ಇಂಪಾರ್ಟೆಂಟ್ ಕದನ ಅದು. ಯಾರ್ಯಾರ ನಡುವೆ ಆಯ್ತು? ಕ್ರಿಸ್ತಶಕ 1500
ಕ್ರಿಸ್ತಶಕ 1526ರಲ್ಲಿ 1526ರಲ್ಲಿ ಏನಾಯ್ತು? ಯಾವಾಗ? 1526 ಏಪ್ರಿಲ್ 21 ಮೊಘಲ್ ಸಾಮ್ರಾಜ್ಯದಲ್ಲಿ ಒಂದು ದೊಡ್ಡ ತಿರುವು. ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ ಏನು ಈ ಒಂದು ಡೇಟಲ್ಲಿ ಏನಾಯ್ತು ಅದನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದೆ ನೋಡೋಣ. ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಬಾಬರ್, ಹುಮಾಯೂನ್, ಸೂರ್ ಸಂತತಿ, ಶೇಷಾಸೂರಿ ಬಗ್ಗೆ ಓದ್ಕೋಬೇಕು. ನಂತರ ಅಕ್ಬರ್ನಿಂದ ಔರಂಗಜೇಬ್ವರೆಗೆ ವಿಸ್ತರಣೆ, ಬಲವರ್ಧನೆ, ಮೊಘಲ್ ಸಾಮ್ರಾಜ್ಯದ ಅವನತಿ, ನಂತರದ ಮೊಘಲರು, ಮೊಘಲ್ ಸಾಮ್ರಾಜ್ಯದ ವಿಘಟನೆ, ವಿಜಯನಗರ ಮತ್ತು ಬಹಮನಿಗಳ ಬಗ್ಗೆ ಓದ್ಕೋಬೇಕು. ಡೆಕ್ಕನ್ ಸುಲ್ತಾನರು, ಬಿಜಾಪುರ, ಗೋಲ್ಕೊಂಡ ಸುಲ್ತಾನರು, ಬೀದರ್, ಬೆರಾರ್, ಅಹಮದ್ನಗರ, ಏರಿಕೆ, ವಿಸ್ತರಣೆ, ವಿಘಟನೆ, ಪೂರ್ವ ಗಂಗರು, ಸೂರ್ಯವಂಶಿ ಗಜಪತಿಗಳ ಬಗ್ಗೆ ಅಧ್ಯಯನವನ್ನ ಮಾಡ್ಕೋಬೇಕಾಗತ್ತೆ. ಮರಾಠರ ಉದಯ, ಶಿವಾಜಿಯಿಂದ ಸ್ವರಾಜ್ಯದ ಸ್ಥಾಪನೆ, ಪೇಶ್ವೆಗಳ ಬಗ್ಗೆ, ಪೇಶ್ವೆಗಳ ಅಡಿಯಲ್ಲಿ ಅದರ ವಿಸ್ತರಣೆ. ವಿಸ್ತರಣೆ? ಪೇಶ್ವೆಗಳ ಅಡಿಯಲ್ಲಿ ಮರಾಠ ಸಾಮ್ರಾಜ್ಯ ಯಾವ ರೀತಿ ವಿಸ್ತರಣೆಯಾಯಿತು, ಬೆಳವಣಿಗೆ ಆಯಿತು ಅನ್ನೋದ್ರ ಬಗ್ಗೆ ಆಳವಾಗಿ ಅಧ್ಯಯನವನ್ನ ಮಾಡಬೇಕು. ಮೊಘಲ್ ಮರಾಠ ಸಂಬಂಧಗಳು ಯಾವ ರೀತಿ ಇದ್ವು, ಮರಾಠರ ಒಕ್ಕೂಟ, ಮರಾಠರ ಅವನತಿ ಆಯಿತು, ಅದಕ್ಕೆ ಕಾರಣಗಳು ಏನು ಅನ್ನೋದ್ರ ಬಗ್ಗೆ ನಾವು ಘಟಕ 4ರಲ್ಲಿ ಅಧ್ಯಯನವನ್ನ ಮಾಡ್ತೀವಿ. ನೋಡಿ, ನೆಕ್ಸ್ಟ್ ನಾನು ಈ ಒಂದು ತರಗತಿ ಆದಮೇಲೆ ನೆಕ್ಸ್ಟು ಪ್ರತಿ ಚಾಪ್ಟರ್ನ ಒಂದು ಟಾಪಿಕ್ನ ತಗೊಂಡು ನಿಮಗೆ ಒಂದೊಂದು ಟಾಪಿಕ್ ವೈಸೇ ನಿಮಗೆ ಕ್ಲಾಸಸ್ ಮಾಡ್ತಾ ಬರ್ತೀನಿ. ನಮ್ಮ ಕ್ಲಾಸಸ್ನ ಸತತವಾಗಿ ನಿರಂತರವಾಗಿ ನೋಡ್ತಾ ಬನ್ನಿ, ನಿಮ್ಗೆ ಒಂದಷ್ಟು ನಾಲೆಡ್ಜ್ ಸಿಗುತ್ತೆ ಅನ್ನೋದು ನಾನು ಭರವಸೆಯನ್ನು ಕೊಡ್ತೀನಿ. ನೆಕ್ಸ್ಟ್ ನೋಡಿ, ಘಟಕ 5. ಈ ಘಟಕ 5ರಲ್ಲಿ ಏನಿದೆ? ಆಡಳಿತ ಮತ್ತು ಆರ್ಥಿಕತೆ. ಸುಲ್ತಾನೇಟ್ ಅಡಿಯಲ್ಲಿ ಅಂತ ಅನ್ನೋದಲ್ಲ, ಇದು ಸುಲ್ತಾನೆಟ್ ಅಂದ್ರೆ ಸುಲ್ತಾನರ ಒಂದು ಅಡಿಯಲ್ಲಿ ಆಡಳಿತ ಹೇಗಿತ್ತು, ರಾಜ್ಯದ ಸ್ವರೂಪ, ದೇವಪ್ರಭುತ್ವ, ದೇವತಾ ಕೇಂದ್ರಿತ, ಕೇಂದ್ರ, ಪ್ರಾಂತೀಯ, ಸ್ಥಳೀಯ ಆಡಳಿತ, ಉತ್ತರಾಧಿಕಾರ ಕಾನೂನುಗಳ ಬಗ್ಗೆ ನಾವು ಅಧ್ಯಯನವನ್ನ ಮಾಡಬೇಕು. ನಂತರ ಶೇಷಾನ ಆಡಳಿತ ಸುಧಾರಣೆಗಳು ಬಹಳ ಇಂಪಾರ್ಟೆಂಟ್. ಶೇಷಾನ ಆಡಳಿತ ಸುಧಾರಣೆ UPSC ಇಂದನೂ ಕೂಡ ಶೇಷಾನ ಆಡಳಿತ ಸುಧಾರಣೆ ಬಗ್ಗೆ ಕ್ವಶನ್ಸ್ ಆಗಿರೋದನ್ನ ನಾವು ನೋಡ್ಬೋದಾಗಿದೆ. ನಂತರ ಮೊಘಲ್ ಆಡಳಿತ, ಕೇಂದ್ರ, ಪ್ರಾಂತೀಯ ಮತ್ತು ಸ್ಥಳೀಯ, ಮನ್ಸಬ್ದಾರಿ ಪದ್ಧತಿ, ಜಾಗೀರ್ದಾರಿ ಪದ್ಧತಿಗಳು ತುಂಬಾ ಇಂಪಾರ್ಟೆಂಟ್. ಅದು ಓದ್ಕೊಳ್ಳೇಬೇಕಾಗಿರೋಂಥ, ನಾವು ಹಿಸ್ಟ್ರಿ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ನಮ್ಗೆ ಇವೆರಡರ ಬಗ್ಗೆ ಅರಿವು ಇರಲೇಬೇಕು. ಡೆಕ್ಕನ್ನಲ್ಲಿನ ಆಡಳಿತ ವ್ಯವಸ್ಥೆ, ವಿಜಯನಗರ ರಾಜ್ಯ, ಬಹಮನಿ ಆಡಳಿತ ವ್ಯವಸ್ಥೆ, ಮರಾಠ ಆಡಳಿತ, ಅಷ್ಟಪ್ರಧಾನಗಳು, ಮರಾಠರಲ್ಲಿ ಅಷ್ಟಪ್ರಧಾನಗಳು ಬರ್ತಾರೆ, ಅವರ ಬಗ್ಗೆ. ದೆಹಲಿ ಸುಲ್ತಾನರು, ಮೊಘಲರ ಅಡಿಯಲ್ಲಿ ಗಡಿನಾಡು ರಾಜಕೀಯಗಳ ಬಗ್ಗೆ ನಾವು ಅಧ್ಯಯನವನ್ನ ಮಾಡಬೇಕು. ಸುಲ್ತಾನರು, ಮೊಘಲರ ಅವಧಿಯಲ್ಲಿ ಅಂತರರಾಜ್ಯ ಸಂಬಂಧಗಳು ಬಗ್ಗೆ ಅಧ್ಯಯನವನ್ನ ಮಾಡಬೇಕಾಗತ್ತೆ. ಕೃಷಿ ಉತ್ಪಾದನೆ, ನೀರಾವರಿ ವ್ಯವಸ್ಥೆ, ಗ್ರಾಮ ಆರ್ಥಿಕತೆ, ರೈತರ ಒಂದು ಅನುದಾನಗಳು, ಕೃಷಿ ಸಾಲಗಳು, ನಗರೀಕರಣ, ಜನಸಂಖ್ಯಾ ರಚನೆ, ಕೈಗಾರಿಕೆಗಳು, ಹತ್ತಿ ಜವಳಿಗಳು, ಕರಕುಶಲ ವಸ್ತುಗಳು, ಕೃಷಿ ಆಧಾರಿತ ಕೈಗಾರಿಕೆಗಳು, ಸಂಸ್ಥೆಗಳು, ಕಾರ್ಖಾನೆಗಳು, ತಂತ್ರಜ್ಞಾನಗಳು ಯಾವ ರೀತಿ ಇದ್ವು ಅನ್ನೋದ್ರ ಬಗ್ಗೆ ನಾವು ಅಧ್ಯಯನವನ್ನ ಮಾಡಬೇಕು. ವ್ಯಾಪಾರ ಮತ್ತು ವಾಣಿಜ್ಯಗಳು, ರಾಜ್ಯ ನೀತಿಗಳು, ಆಂತರಿಕ ಮತ್ತು ಬಾಹ್ಯ ವ್ಯಾಪಾರಗಳು, ಯುರೋಪಿಯನ್ ವ್ಯಾಪಾರ ಕೇಂದ್ರಗಳು ಮತ್ತು ಬಂದರುಗಳು, ಸಾರಿಗೆ ಮತ್ತು ಸಂವಹನ ಕಮ್ಯುನಿಕೇಶನ್ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಅಧ್ಯಯನವನ್ನ ಮಾಡಬೇಕು. ಮತ್ತೆ ಹುಂಡಿ, ವಿನಿಮಯ ಬಿಲ್ಗಳು ಅಂತ ಕರಿತೀವಿ, ಆ ವಿಮೆ, ಇನ್ಸುರೆನ್ಸ್, ರಾಜ್ಯ ಆದಾಯ ಮತ್ತು ವೆಚ್ಚ, ಕರೆನ್ಸಿ ಯಾವ ರೀತಿ ಇತ್ತು, ಟಂಕಸಾಲೆ ವ್ಯವಸ್ಥೆಗಳು ಯಾವ ರೀತಿ ಇತ್ತು, ಕ್ಷಾಮಗಳು ಯಾವ ರೀತಿ ಅದರ ಬಗ್ಗೆ ಎಲ್ಲ ನಾವು ಅಧ್ಯಯನವನ್ನ ಮಾಡಬೇಕಾಗತ್ತೆ. ರೈತರ ದಂಗೆಗಳು ಯಾವ್ಯಾವ್ದಾಗಿದ್ವು ಅನ್ನೋದ್ರ ಬಗ್ಗೆ ನಾವು ಘಟಕ 5ರಲ್ಲಿ ಅಧ್ಯಯನವನ್ನ ಮಾಡ್ತೀವಿ. ನಂತರ ಘಟಕ 6. ಈ ಘಟಕ 6ರಲ್ಲಿ ಏನಿದೆ? ಸಮಾಜ ಮತ್ತು ಸಂಸ್ಕೃತ.